ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ಇವತ್ತು ಒಂದಷ್ಟು ಕೆಲಸ ಮಾಡ್ಕೊಂಡ್ಬಿಟ್ವಿ. ಮುಂಚೆನೇ ಹೋಗಬೇಕಾಗಿತ್ತು, ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ಆಮೇಲೆ ಕೊನೆಗೆ ಅರ್ಜೆಂಟಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಅಕ್ಕ ಮನೆಗೆ ಹೊರಡ್ತಾಯಿದ್ವಿ, ನಾನು ಮತ್ತು ಚೆರಿಷಾ. ಸೊ ಆಟೋ ಮಾಡಿಕೊಂಡು ನಮ್ಮ ಏರಿಯಾ ಬಸ್ ಸ್ಟಾಪ್ ಹತ್ರ ಬಂದು ಬಸ್ ಹತ್ತಿದ್ವಿ. 5:45 ಬಸ್ ಹತ್ತಿದ್ರೆ 6:30 7 ಗಂಟೆ ಆದರೂ ನಾವಿನ್ನೂ 8ನೇ ಮೈಲಿನಲ್ಲೇ ಇದ್ವಿ. ಸಿಕ್ಕಾಪಟ್ಟೆ ಮಳೆ. ಮನೆಯಲ್ಲಿದ್ದಾಗ ಮಳೆ ಏನು ಬರ್ತಿರ್ಲಿಲ್ಲ, ಕೊನೆ ಮಳೆಗೆ ಸಿಕ್ಕಾಕೊಂಡು ಬಿಟ್ವಿ. ಸೊ ಮಳೆಯಲ್ಲಿ ಬಸ್ಸಲ್ಲಿ ಹೋದರೆ ಇಲ್ಲೇ 7 ಗಂಟೆ ಆಯಿತು, ಮನೆಗೆ ಹೋಗೋಷ್ಟೊತ್ತಿಗೆ 9 ಆದ್ರೂ ಆಗುತ್ತೆ. ಮತ್ತೆ 2 ಬಸ್ ಚೇಂಜ್ ಮಾಡಬೇಕಾಗಿತ್ತು ನಾನು. ಆ ಕಾರಣಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ದಾಸರಳ್ಳಿನಲ್ಲಿ ಇಳ್ಕೊಂಡು ಮೆಟ್ರೋ ಹತ್ಬಿಟ್ಟೆ. ಮೆಟ್ರೋದಲ್ಲಿ ಹೋದರೆ ಒಂದೇ ಬಸ್ಸು, ನನಗೆ ಆರಾಮಾಗಿ ಬೇಗನೆ ಹೋಗ್ಬೋದು. ಆರಾಮಾಗಿ ನಾನು 7:15 ಮನೆಗೆ ಹೋಗ್ಬಿಟ್ಟೆ. ಮೆಟ್ರೋ ಇಳಿದ ತಕ್ಷಣ ನಮ್ಮ ಅಕ್ಕ ಮನೆಗೆ ಬಸ್ ಕೂಡ ಸಿಕ್ಬಿಡ್ತು. ಇಲ್ಲ ಅಂದಿದ್ದರೆ ಬಸ್ಸಲ್ಲೇ ಬಂದಿದ್ದರೆ ನನ್ನ ಕತೆ ಅಷ್ಟೇ ಗೋವಿಂದ. ಮನೆಯಲ್ಲಿ ಬೈಸ್ಕೊಬೇಕಾಗಿತ್ತು ಬಂದಾಗ. ಸೊ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಮಳೆ. ಮುಂಚೆನೇ ಬರಬೇಕಾಗಿತ್ತು, ಮಳೇಲಿ ಸಿಕ್ಕಾಕೊಂಡು ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ವಿ. ಹಾಗೆ ಇದು ಮಾರ್ನಿಂಗ್ ವ್ಲಾಗು. ಮತ್ತು ಅವತ್ತು ನೈಟಿನ ವ್ಲಾಗೆಲ್ಲ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಹುಡುಗರೆಲ್ಲ ಆಟ ಆಡ್ತಾಯಿದ್ರಲ್ವ, ಅದಕ್ಕೋಸ್ಕರ ವ್ಲಾಗೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಿರೋವಂಥದ್ದು. ನಾನೇನಕ್ಕೆ ಅರ್ಜೆಂಟಾಗಿ ಪ್ಲ್ಯಾನ್ ಮಾಡ್ದಲೇ ಇಲ್ಲಿಗೆ ಬಂದಿದ್ದು ಅನ್ನೋ ಕಾರಣ ಏನಪ್ಪ ಅಂದರೆ, ನಮ್ಮ ಅಪ್ಪಾಜಿ ಊರಿಂದ ಬರ್ತಾಯಿದ್ದು. ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಬರ್ತಿರ್ಲಿಲ್ಲ, ನಮ್ಮ ಅಮ್ಮ ಬರ್ತೀನಿ ಅಂತ ಹೇಳಿದರು. ಅಮ್ಮ ಬರ್ತಾರಲ್ವ, ಮತ್ತು ನಮ್ಮ ಮನೆ ಹತ್ರ ಎಲ್ಲ ಅವರು ಬರೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವರು ಊರಿಗೆ ಅಂದರೆ ನಮ್ಮನ್ನು ನೋಡೋದಕ್ಕೆ ಏನಾದರೂ ಬೆಂಗಳೂರಿಗೆ ಬಂದರೆ ನಾನು ನನ್ನ ಮಗಳು ಇಬ್ಬರೂ ಎಲ್ಲಿ ಬಂದ್ಬಿಟ್ಟು ಅವರನ್ನು ನೋಡಿಕೊಂಡು ಅವ್ರ ಜೊತೆ ಒಂದು ದಿವಸ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ತೀವಿ. ಸೊ ಇದು ನಮ್ಮ ಅಕ್ಕ ಅವ್ರ ಮನೆ. ಸ್ವಂತ ಮನೆ ಆಗಿರೋ ಹೊತ್ತಿಗೆ ನೋಡಿ ಎಷ್ಟೆಲ್ಲ ಸಾಮಾನುಗಳನ್ನು ಅಡಗಿಸಿ ಇಟ್ಕೊಂಡಿದ್ದಾರೆ. ಆದರೆ ಬಾಡಿಗೆ ಮನೆ ಆಗಿದ್ದರೆ ಇಷ್ಟೊಂದೆಲ್ಲ ಐಟಮ್ಗಳನ್ನ ತೊಗೊಳ್ತಿರ್ಲಿಲ್ಲ. ಯಾಕೆಂದರೆ 2 ಇಯರ್ಸ್ 4 ಇಯರ್ಸಿಗೆಲ್ಲ ಶಿಫ್ಟ್ ಮಾಡಬೇಕಲ್ವಾ, ಅದೊಂದು ರಗಳೆ ಅಂತ ಹೇಳ್ಬಿಟ್ಟು ಅವ್ರು ತೊಗೊಳ್ತಿರ್ಲಿಲ್ಲ. ಸೊ ಈ ಸ್ವಂತ ಮನೆ ಆಗಿರೋದ್ರಿಂದ ಬರೀ ಮನೆ ತುಂಬ ಈ ರೀತಿ ಸಾಮಾನುಗಳೇ ಇದ್ದಾವೆ. ಇರೋ 4 ಜನಕ್ಕೆ ಇಷ್ಟೆಲ್ಲ ಬೇಕಾ ಅಂತ ನಾನು ಕೆಲವೊಂದು ಸಲ ಬೈದಿದ್ದು ಉಂಟು. ಆದರೂ ತುಂಬ ಐಟಮ್ಗಳೆಲ್ಲ ಜಾಸ್ತಿ ಇದೆ. ನಮಗೆಲ್ಲ ಇಷ್ಟೊಂದೆಲ್ಲ ಐಟಮ್, ನಾವು ಬಾಡಿಗೆ ಮನೇಲಿರೋ ಇಷ್ಟೊಂದೆಲ್ಲ ಐಟಮ್ ಮಾಡಿಕೊಂಡ್ರೆ ನಮ್ಮ ಕತೆ ಹಂಗೇ ಅಷ್ಟೇ ಮುಗ್ದೋಯ್ತು. ಲಾರಿ ಅಲ್ಲ, ಏನು ವ್ಯಾನು ಬಾಡಿಗೆಗೇ ದುಡ್ಡು ಸುರಿಬೇಕು. ಇದು ಮಾರ್ನಿಂಗ್ ವ್ಲಾಗು. ಆ್ಯಕ್ಚುಲಿ ಒಂದು 7 ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಹಾಗಾಗಿ ಮನೆಯೆಲ್ಲ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡ್ಕೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅಕ್ಕ ಇವತ್ತು ನಾನು ಮನೆ ಕ್ಲೀನ್ ಮಾಡ್ತೀನಿ, ನೀನು ಟಿಫನ್ ಎಲ್ಲ ಮಾಡಿಬಿಡು ಅಂತ ಹೇಳಿದ್ಲು. ಅದಕ್ಕೆ ಅಪ್ಪಾಜಿ ಬರ್ತಿದ್ರಲ್ವ, ಅದಕ್ಕೋಸ್ಕರ ಅವರಿಗೆ ಬೆಳಗ್ಗೆನೇ ತಿಂದು ನಾನ್ ವೆಜ್ಜಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಮತ್ತು ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಎಲ್ಲೋದ್ರೂ ಅಷ್ಟೇ, ನಾನು ಎಲ್ಲೋದ್ರೂ ನಾನೇ ಅಡುಗೆ ಮಾಡ್ತಾನೇ ಇರ್ತೀನಿ. ಅವ್ರ ಮನೆ ಇವ್ರ ಮನೆ ಅಂತ ಎಲ್ಲ ನಾನೇನು ಹಂಚ್ಕೊಳಕ್ಕೆ ಹೋಗಲ್ಲ. ನನಗೇನು ಬರುತ್ತೋ ಅದನ್ನು ಮಾಡ್ತೀನಿ. ಹಾಗೆಯೇ ಇವ್ರ ಅಡುಗೆ ಮನೆಯೂ ಕೂಡ ನನಗೆ ನಮ್ಮ ಮನೆ ಅಡುಗೆ ಮನೆ ಥರನೇ ಪರಿಚಯ. ಏಕೆಂದರೆ ಅಲ್ಲಿಗೆ ಹೋದಾಗೆಲ್ಲ ನಾನು ಕೆಲಸಗಳನ್ನ ಮಾಡ್ತಾಯಿರ್ತೀನಲ್ವ, ಅದಕ್ಕೋಸ್ಕರ ನನಗೆ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅನ್ನೋದೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಸೈಡಲ್ಲಿ ನಾನ್ ವೆಜ್ ಕಟ್ ಮಾಡಿಸ್ಕೊಂಬಂದು ಇಟ್ಟಿದ್ಲು ಅವಳೇ. ಹಾಗಾಗಿ ನಾನ್ ವೆಜ್ ಎಲ್ಲ ದಪ್ಪ ಇರೋ ನಾನ್ ವೆಜ್ ಪೀಸ್ ಎಲ್ಲ ಕಟ್ ಮಾಡಿ ಸಣ್ಣ ಮಾಡಿ ಖಾರಕ್ಕೆ ರುಬ್ಬಿಟ್ಕೊಂಡು ಎಲ್ಲನೂ ನಾನೇ ಮಾಡ್ಕೊಳ್ತಾಯಿದ್ದೀನಿ. ಇನ್ನು ಚೆರಿಷಾ ಅಂತೂ ನನ್ನ ಕೈಗೆ ಸಿಗಲ್ಲ, ಅಷ್ಟು ಒಬ್ಬಳೇ ಇದ್ದಿದ್ದು ರೂಢಿ ಅಲ್ವ ಇಲ್ಲಿ. ಅಲ್ಲಿ ಹುಡುಗ್ರ ಜೊತೆ ಸೇರ್ಕೊಂಡಂತೂ ಕುಣ್ದಾಡ್ತಾಳೆ. ಬರೋದಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಗೆ. ಬಾ ಹೋಗೋಣ ಅಂತ ಅಂದರೆ ಅಳ್ತಾಳೆ. ಇನ್ನೊಂದು ದಿವಸ ಇರೋಣ ಅಂತ ಹೇಳ್ತಾಳೆ. ಅವಳಿಗೋಸ್ಕರನೇ ನಾನು ಬೆಳಗ್ಗೆ ಎದ್ದೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ದೋದ್ರೆ ಬರುವಾಗ ಅಳ್ತಾಳೆ, ಪಾಪ ಬೇಜಾರು ಮಾಡ್ಕೊಳ್ತಾಳಲ್ಲ ಅಂದ್ಬಿಟ್ಟು ಮಳೆ ಬರ್ತಿದ್ರೂ ಸಹ ನಾವು ರಿಸ್ಕ್ ತೊಗೊಂಡು ನೆನ್ನೆ ನೈಟೇ ಬಂದಿರೋ ಅಂಥದ್ದು.
ಕೊನೆಗೆ ನಮ್ಮ ಅಮ್ಮರೇ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಬಿಟ್ರು. ಲಗೇಜ್ ಸ್ವಲ್ಪ ಐಟಮ್ ಜಾಸ್ತಿ ಇತ್ತು, ಅದಕ್ಕೋಸ್ಕರನೇ ನಮ್ಮಮ್ಮ ಬದಲು ನಮ್ಮಪ್ಪ ಬಂದಿದ್ದಾರೆ. ಯಾವಾಗಲೂ ಅಷ್ಟೇ ನಮ್ಮ ಅಪ್ಪಾಜಿ ಉಳ್ಕೊಳ್ಳೋದೇ ಇಲ್ಲ, ಒಂದು ದಿವಸಲೂ ಅಷ್ಟೇ ಕಷ್ಟಪಡ್ಕೊಂಡು ಬರುತ್ತೆ ಬೆಂಗಳೂರಿಗೆ ಹಾಸನದಿಂದ. ಬಟ್ ಒಂದು ದಿನವೂ ಇಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಬೆಳಗ್ಗೆ ಒಂದು ಸಂಜೆ ಓಡೋಗ್ಬಿಡ್ತಾರೆ ಅವ್ರವ್ರ ಮನೆಗೆ. ನಮ್ಮ ಅಮ್ಮ ಆದರೆ ಅಟ್ಲೀಸ್ಟ್ ಒಂದು ದಿವಸನಾದ್ರೂ ಉಳ್ಕೊಳ್ಳುತ್ತೆ. ಈ ಅಪ್ಪಂದಿರೇ ಇಷ್ಟಲ್ವ, ಯಾರೂ ಅಷ್ಟಾಗಿ ಎಲ್ಲೋ ಒಬ್ಬೊಬ್ಬರು ಮಕ್ಕಳು ಮನೆಯಲ್ಲಿ ಉಳ್ಕೊಳ್ಳೋದು ಕೆಲವರು ಅಲ್ವಾ. ಯಾರೂ ಅಷ್ಟಾಗಿ ಈಗ ಉಳ್ಕೊಳ್ಳೋದಕ್ಕೆ ಹೋಗಲ್ಲ. ಅಂದರೆ ಹಳ್ಳಿ ಕಡೆ ಅವ್ರವ್ರ ಕೆಲಸನೇ ಅಷ್ಟಿರುತ್ತೆ ಬಿಡಿ. ನಾವು ಉಳ್ಕೊಂಡಿಲ್ಲ ಅಂತ ಎಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಬಾರ್ದು. ಅಟ್ಲೀಸ್ಟ್ ಅವ್ರ ಕೆಲಸನೆಲ್ಲ ಬಿಟ್ಟು ಬರ್ತಾರಲ್ಲ ನಮ್ಮನ್ನು ನೋಡಿಕೊಂಡು. ಅಲ್ಲಿ ನಮ್ಮ ಮಕ್ಳಿಗೆ ಏನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟೆಲ್ಲ ಬರ್ತಾರಲ್ಲ, ಅದೇ ಒಂದು ಖುಷಿ. ಹಾಗೆ ನಮ್ಮ ಅಪ್ಪಾಜಿ ತುಂಬ ಅಯ್ಯೋ ಪಾಪ ಕಷ್ಟಪಟ್ಕೊಂಡು 2 ಚೀಲ, ಅವ್ಳಿಗೊಂದು ಚೀಲ ನನಗೊಂದು ಚೀಲ ಐಟಮ್ಗಳನ್ನ ತೊಗೊಂಬಂದಿದೆ. ನನಗೆ ನೋಡಿ ಪಾಪ ಅಂತ ಅನ್ನಿಸ್ತು. ಅಂದರೆ ರೈಲ್ವೆ ಸ್ಟೇಷನ್ ಒಳಗಡೆ ಬಿಟ್ಟಿರಲಿಲ್ಲ ಪಾಪ. 2 ಲಗೇಜು ಪ್ಲಸ್ ಇನ್ನೊಂದು ಬ್ಯಾಗ್ ಎಲ್ಲನೂ ಎಳ್ಕೊಂಡು ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಾಯಿತ್ತಂತೆ ನಮ್ಮ ಮನೆಯವರು. ನಮ್ಮ ಭಾವ ನೋಡ್ಬಿಟ್ಟು ಪಾಪ ಅಯ್ಯೋ ಇಷ್ಟೊಂದು ಲಗೇಜೆಲ್ಲ ತೊಗೊಂಬಂದ್ರಲ್ಲ ಅಂತ ಹೊಟ್ಟೋಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಬೆನ್ನೆಲ್ಲ ಹೆಗ್ಲೆಲ್ಲ ನೋವು ಬಂದುಬಿಟ್ಟಿದೆ. ಒಂದು ಹೆಗ್ಲ ಮೇಲೆ ಒಂದು ಕೈಯಲ್ಲೆಲ್ಲ ಇಟ್ಕೊಂಬಂದಿತ್ತಲ್ಲ, ಹಾಗೆ ರೆಸ್ಟ್ ಮಾಡ್ತಿತ್ತು. ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ಹಾಗೆ ನಮ್ಮ ಅಪ್ಪಾಜಿ ಬರೋ ಅಷ್ಟೊತ್ತಿಗೆ ಐಟಮ್ ಎಲ್ಲ ನಾವು ಮಾಡಿಟ್ಟಿದ್ವಿ. ಟ್ರೈನ್ ಬಂದ್ಬಿಟ್ಟು 10:10ವರೆಗೆಲ್ಲ ಬಂತು. ನಾವು ಅಷ್ಟೊತ್ತಿಗೆಲ್ಲ ತಿಂಡಿ ಎಲ್ಲ ಮಾಡಿಟ್ಕೊಂಡು ಕಾಯ್ತಾ ಇದ್ವಿ. ನಮ್ಮ ಮಕ್ಕಳು ನೋಡ್ಬೋದು ಇವೆರಡೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕಬಾಬ್ನ ತಿಂತಿದ್ದಾರೆ. ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೆ, ಹೇಗಿದೆ ತಿಂದ್ಬಿಟ್ಟು ಹೇಳ್ರಮ್ಮ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ತಿದ್ದಾರೆ. ಹಾಗೆ ಈ ವ್ಯಕ್ತಿಯೂ ಸಹ ಕಬಾಬು ಸ್ಮೆಲ್ಲಿಗೆ ಮನೆ ಒಳಗಡೆ ಬಂದು ಮಲ್ಕೊಂಬಿಟ್ಟಿತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡೋಕ್ಕಂದ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ದೀನಿ. ನಾವೆಲ್ಲ ಇನ್ನೂ ಐಟಮ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸ್ತಾಯಿದ್ದೀನಿ. ಇದೇನು ಮಾಡಲ್ಲ ಪಾಪ. ಚೆನ್ನಾಗಿ ನಾವು ಹೋದರೆ ನಮಗೆ ಬೊಗಳೋದೇ ಇಲ್ಲ, ಬೇರೆಯವ್ರಿಗಾದರೆ ಕಚ್ಚೋಕ್ಕೆಲ್ಲ ಬಂದುಬಿಡುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಐಟಮ್ಮು ಪಾಪ. ಹಲಸಿನ ಹಣ್ಣು, ಬಾಳೆಹಣ್ಣು, ಪಪ್ಪಾಯ ಹಣ್ಣು, ಮಾವಿನ ಹಣ್ಣು ಇದೆಲ್ಲನೂ ತೊಗೊಂಬಂದಿದೆ ನಮ್ಮ ಅಪ್ಪಾಜಿ. ಹಾಗೆ ಸೊಪ್ಪು, ಮುಳ್ಗಾಯಿ ಎಲೆ, ಇನ್ನು ಐಟಮ್ಮು ಏನೇನು ತಂದಿದೆ ಅಂತ ನಾನು ಅಷ್ಟು ಓಪನ್ ಮಾಡಲಿಲ್ಲ. ಕಡಲೆಪುರಿ ನೋಡಿ, ಬೆಂಗಳೂರಿಗೆ ಬರುವಾಗಂತೂ ನಮ್ಮ ಅಪ್ಪಾಜಿ ಕಡಲೆಪುರಿ ಅಂತೂ ಮಿಸ್ ಮಾಡೋದೇ ಇಲ್ಲ. ಊರಿಂದನೇ ಕಡಲೆಪುರಿ ಮಕ್ಕಳಿಗೆಲ್ಲ ತೊಗೊಂಬರುತ್ತೆ. ಇದು ನಮ್ಮ ಆಂಟಿ ಅವ್ರ ಮನೆಯದು ಮಾವಿನ ಹಣ್ಣು. ಅವ್ರು ತಗೊಂಡೋಗಿ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಕಷ್ಟಪಟ್ಕೊಂಡು ತೊಗೊಬಂದು ಕೊಟ್ಟಿರೋ ಅಂಥದ್ದು. ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ನಮ್ಮ ಮಕ್ಕಳು ಮಾವಿನ ಹಣ್ಣು ತಿನ್ನಲೇಬೇಕು ಅಂತ ಹೇಳಿ ಹಠ ಮಾಡಿಕೊಂಡು ಮಾವಿನ ಹಣ್ಣು ತಿಂತಿದ್ದಾರೆ. ಕಟ್ ಮಾಡಿಕೊಂಡು, ಇನ್ನು ಕಾಯಿ ಇತ್ತಲ್ಲ, ಚೆನ್ನಾಗಿರುತ್ತೆ ಕಾಯಿನಲ್ಲಿ ತಿಂತಿದ್ರೆ, ಸ್ವೀಟು ಸಖತ್ತಾಗಿರುತ್ತೆ, ತಿಂತಿದ್ದಾರೆ. ಇದು ನಮ್ಮ ಅಪ್ಪಾಜಿ. ನನಗೆ ಯಾಕೆ ಏನು ಅನ್ನೋದು ನಂಗೆ ಗೊತ್ತೇ ಆಗೋಲ್ಲ. ಏನೋ ಒಂದು ಸರ್ತಿ ನಮ್ಮ ಅಪ್ಪಾಜಿ ನೋಡಿರೋ ಅಯ್ಯೋ ಅಂತ ಅನಿಸುತ್ತೆ. ಅಂದರೆ ಏನೋ ಹೆಂಗೆ ಹೇಳಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಹಾಗೆ ನನಗೂ ಸ್ವಲ್ಪ ಬೇಜಾರಾಗಿತ್ತು. ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ಕೆಲವೊಂದು ಇರ್ತಾರಲ್ಲ ಒಬ್ಬೊಬ್ಬರು ಬೇಜಾರು ಮಾಡೋರು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಾಗೆ ನಮ್ಮ ಮಕ್ಕಳು ನೋಡಿ ಹೆಂಗೆ ಆಟ ಆಡ್ತಿದ್ದಾವೆ ಅಂದರೆ, ಅದೇ ನಮ್ಮ ಹುಡುಗಿ ನಾನು ಬರುವಾಗೆಲ್ಲ ನನ್ನ ಬಟ್ಟೆ ಗಿಟ್ಟೆ ಎಲ್ಲ ಏನೂ ತರೋದಕ್ಕೆ ಹೋಗಲ್ಲ. ನಮ್ಮ ಅಕ್ಕನ ಬಟ್ಟೆ ಎಲ್ಲ ನನಗೆ ಹಾಕ್ತವೆ. ಸೊ ಅವಳ ಬಟ್ಟೆ ನಾನು ಹಾಕ್ಕೊತೀನಿ. ನಮ್ಮ ಹುಡುಗಿನೂ ಅಷ್ಟೇ, ನಮ್ಮ ಅಕ್ಕನ ಮಕ್ಕಳು ಬಟ್ಟೆ ಅವಳು ಹಾಕ್ಕೊಂಡು ಹೋಗ್ತಾಳೆ. ಸುಮ್ಮನೆ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗೋದು, ಹೊತ್ಕೊಂಬರೋದು ಹಿಂಸೆ ಆಗೋಗ್ಬಿಡುತ್ತಲ್ವ. ಅದಕ್ಕೋಸ್ಕರನೇ. ಇನ್ನು ನಮ್ಮ ಅಕ್ಕ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಿದ್ದಾಳೆ. ಅವಳು ಮೀನಿನ ಸಾಂಬಾರು ಮಾಡ್ತೀನಿ ಅಂತ ಅಂದು, ನಾನು ಮೀನಿನ ಕಬಾಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡ್ತಾಯಿದ್ದೀನಿ. ಮೀನಿನ ಕಬಾಬು ಚೆನ್ನಾಗಿತ್ತು, ಮೀನಿನ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಸೊ ರೆಸಿಪಿ ಬೇಕು ಅಂದರೆ ಹೇಳಿ ಶೇರ್ ಮಾಡ್ತೀನಿ. ಹಾಗೆ ನೋಡ್ಬೋದು ಮಾವ ಮತ್ತು ಅಳಿಮಯ್ಯ ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ದಾರೆ. ನಮ್ಮ ಹುಡುಗರ ಐಕ್ಳುಗಳು ಡಿಸ್ಟರ್ಬ್ ಮಾಡ್ತಿದ್ದಾವೆ. ಅವ್ರು ಏನು ಮಾಡ್ತಿದ್ದಾರೆ ಏನು ಅನ್ನೋದು, ಅದೇನೇನೋ ಮಾತಾಡ್ತಿದ್ದಾರೆ. ಸೊ ಆಮೇಲೆ ಕೊನೆಗೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಪ್ಪಾಜಿ ಕರ್ಕೊಂಡು ರೈಲ್ವೆ ಸ್ಟೇಷನ್ನಿಗೆ ಹತ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸಂಜೆ 6 ಗಂಟೆಗೆ ಟ್ರೈನ್ ಇತ್ತು. ಹಾಗೆ ನಾನು ನಮ್ಮ ಮನೆ ಕಡೆ ಹೊರಟಿದ್ವಿ. ಸೊ ಟ್ರೈನು ಒಂದು 10 ನಿಮಿಷ ಬರೋದು ಲೇಟ್ ಆಯಿತು. ಕೊನೆಗೆ ನಮ್ಮ ಅಪ್ಪಾಜಿನೂ ಸಹ ಟ್ರೈನ್ ಹತ್ತಿಸ್ಬಿಟ್ಟು ನಾನು ಕೂಡ ನಮ್ಮ ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಟೇಕ್ ಕೇರ್.